ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಿಯರ್ ಗುರು. ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಹೋದ ಸ್ಪರ್ಧಿಗಳು ಯಾರು? ವಾರಗಳು ಕಳೆದಂತೆ ಬಿಗ್ ಬಾಸ್ ಮನೆ ಚಿಕ್ಕದಾಗ್ತಾ ಬರ್ತಾ ಇದೆ. ಮನೆ ಗಾತ್ರ ಅಷ್ಟೇ ಇದೆ, ಆದರೆ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಫಿನಾಲೆಗೆ ಹತ್ತಿರವಾದಂತೆ ಒಳ್ಳೆಯ ಸ್ಪರ್ಧೆಗಳೇ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ. ಈ ವಾರಾಂತ್ಯದ ಎಪಿಸೋಡ್ ನಡೆಸಿಕೊಡಲು ಸುದೀಪ ಬಂದಿರಲಿಲ್ಲ. ಹಾಗಾಗಿ ಎಲಿಮಿನೇಷನ್ ಇರುವುದಿಲ್ಲ ಎಂದು ಹಲವರು ಭಾವಿಸಿದರು. ಆದರೆ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಬಿಗ್ ಬಾಸ್ ಮುಗಿಸಿದ್ದು ಸಖತ್ ಶಾಕನ್ನೇ ನೀಡಿದ್ದಾರೆ. ಸಂಗೀತಾ, ಡ್ರೋನ್ ಪ್ರತಾಪ್, ವರ್ತೂರ್ ಸಂತೋಷ್, ಅವಿನಾಶ್, ಸಿರಿ ಮತ್ತು ಮೈಕಲ್ ಅವರುಗಳು ಈ ವಾರ ನಾಮಿನೇಟ್ ಆಗಿದ್ದರು. ಶನಿವಾರದ ಎಪಿಸೋಡ್ನಲ್ಲೇ ಮನೆಗೆ ಅತಿಥಿಯಾಗಿ ಬಂದಿದ್ದ ಶ್ರುತಿ ಅವರು ಸಂಗೀತ ಎಲಿಮಿನೇಷನ್ನಿಂದ ಪಾರಾಗಿರುವುದನ್ನು ಬಿಗ್ ಬಾಸ್ ಆದೇಶದಂದೇ ಘೋಷಿಸಿದರು. ಅದಾದ ಬಳಿಕ ಡ್ರೋನ್ ಪ್ರತಾಪ್, ವರ್ತೂರ್ ಸಂತೋಷ್, ಅವಿನಾಶ್, ಸಿರಿ ಮತ್ತು ಮೈಕಲ್ ಅವರುಗಳು ಎಲಿಮಿನೇಷನ್ ಹಾದಿಯಲ್ಲಿ ಉಳಿದಿದ್ದರು. ಭಾನುವಾರದ ಎಪಿಸೋಡ್ಗೆ ಶೈನ್ ಶೆಟ್ಟಿ ಮತ್ತು ಶುಭ ಪೂಂಜಾ ಅವರುಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದರು. ಬಿಗ್ ಬಾಸ್ ಆದೇಶದಂತೆ ಕೆಲವು ಟಾಸ್ಕ್ಗಳನ್ನು ಆಡಿಸಿ ನಾಮಿನೇಷನ್ನಿಂದ ಪಾರಾದವರ ಹೆಸರುಗಳನ್ನು ಘೋಷಿಸಲಾಯಿತು. ಮೊದಲಿಗೆ 5 ಫ್ಲಾಸ್ಕ್ಗಳನ್ನು ಒಟ್ಟಿಗೆ ಇಡಲಾಯಿತು. ಅದರಲ್ಲಿ ಹಳದಿ ಬಣ್ಣದ ದ್ರವ ಇಡಲಾಗಿತ್ತು. ನಾಮಿನೇಟ್ ಆಗಿರುವ ಸದಸ್ಯರು ಆ ಫ್ಲಾಸ್ಕ್ ಒಳಗೆ ದ್ರವವೊಂದನ್ನು ಹಾಕುವಂತೆ ಹೇಳಲಾಯಿತು. ಯಾರ ಫ್ಲಾಸ್ಕ್ನಲ್ಲಿ ದ್ರವ ಬಣ್ಣ ಹಳದಿಯಾಗಿಯೇ ಉಳಿದಿರುತ್ತೆಯೋ ಅವರು ನಾಮಿನೇಷನ್ನಿಂದ ಪಾರಾಗುತ್ತಾರೆ ಎಂದು ಹೇಳಲಾಯಿತು. ಅಂತೆಯೇ ಸಿರಿ, ಮೈಕಲ್, ಅವಿನಾಶ್ ಅವರು ದ್ರವ ಸುರಿದರು. ಎಲ್ಲ ಫ್ಲಾಸ್ಕ್ನಲ್ಲಿ ದ್ರವ ಕೆಂಪಾಯಿತು. ಕೊನೆಗೆ ಡ್ರೋನ್ ಪ್ರತಾಪ್ ಹಾಗೂ ವರ್ತೂರ್ ಸಂತೋಷ್ ಒಟ್ಟಿಗೆ ದ್ರವ ಸುರಿದರು. ಡ್ರೋನ್ ಪ್ರತಾಪ್ ಅವರ ಫ್ಲಾಸ್ಕ್ನಲ್ಲಿದ್ದ ದ್ರವ ಹಳದಿ ಬಣ್ಣದಲ್ಲಿಯೇ ಉಳಿದಿತ್ತು. ಅವರು ಎಲಿಮಿನೇಷನ್ನಿಂದ ಪಾರಾದರು. ಅದಾದ ಬಳಿಕ ಕೇಕ್ ಟಾಸ್ಕ್ ಮಾಡಿಸಲಾಯಿತು. 3 ಕೇಕ್ಗಳನ್ನು ಇಟ್ಟು ಅದನ್ನು ಕೈಯಿಂದ ಮುಟ್ಟದೆ ತಿಂದರೆ ಎಲಿಮಿನೇಷನ್ನಿಂದ ಪಾರಾಗುವ ಸ್ಪರ್ಧೆಯ ಹೆಸರು ಕಾಣಲಿದೆ ಎನ್ನಲಾಯಿತು. ಆ ಟಾಸ್ಕ್ನಲ್ಲಿ ಸಿರಿ ಹೆಸರು ಇದ್ದು ಅವರು ಎಲಿಮಿನೇಷನ್ನಿಂದ ಪಾರಾದರು. ಕೊನೆಗೆ ಅವಿನಾಶ್ ಹಾಗೂ ಮೈಕಲ್ ಉಳಿದರು. ಆಗ ಗಾರ್ಡನ್ ಏರಿಯಾದಲ್ಲಿ 2 ಕಾರುಗಳು ಬಂದವು. ಅವಿ ಹಾಗೂ ಮೈಕಲ್ ಗಾರ್ಡನ್ ಏರಿಯಾಕ್ಕೆ ಬಂದು ಇಬ್ಬರು ಒಂದೊಂದು ಕಾರು ಹತ್ತಿದರು. ಕೆಲ ಹೊತ್ತು 2 ಕಾರುಗಳು ಅಲ್ಲಿಯೇ ಗಾರ್ಡನ್ ಏರಿಯಾದಲ್ಲಿ ಸುತ್ತು ಹೊಡೆದವು. ಬಳಿಕ ಮೈಕಲ್ ಕೂತಿದ್ದ ಕಾರು ಮೊದಲಿಗೆ ಹೊರಹೋಯಿತು. ಆಗ ಅವಿನಾಶ್ ಉಳಿದುಕೊಂಡ್ರೇನೋ ಎಂದು ಮನೆಯ ಸದಸ್ಯರು ಅಂದ್ಕೊಂಡ್ರು. ಆದರೆ ಬಳಿಕ ಅವಿನಾಶ್ ಕೂತಿದ್ದ ಕಾರು ಸಹ ಹೊರಗೆ ಹೊರಟಿತು. ಈ ಮೂಲಕ ಈ ವಾರ ಡಬಲ್ ಎಲಿಮಿನೇಷನ್ ಆಗಿ ಅವಿನಾಶ್ ಮತ್ತು ಮೈಕಲ್ ಇಬ್ಬರು ಹೊರಗೆ ಹೋದರು. ಈಗ ಮನೆಯಲ್ಲಿ ಸಂಗೀತಾ, ಡ್ರೋನ್ ಪ್ರತಾಪ್, ವಿನಯ್ ಗೌಡ, ಕಾರ್ತಿಕ್ ಮಹೇಶ್, ನಮ್ರತಾ ಗೌಡ, ಸಿರಿ, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಹಾಗೂ ತನಿಷಾ ಕುಪ್ಪಂಡ ಅವರುಗಳು ಮಾತ್ರವೇ ಉಳಿದಿದ್ದಾರೆ. ಇನ್ನು 3 ವಾರವಷ್ಟೇ ಉಳಿದಿದ್ದು ಮುಂದಿನ ವಾರ ಯಾರು ಹೊರಗೆ ಹೋಗಲಿದ್ದಾರೆ ಕಾದು ನೋಡಬೇಕಾಗಿದೆ. ಇದು ಗೆಳೆಯರೇ ಈ ಕ್ಷಣದ ಮಾಹಿತಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಪ್ರೀತಿಯ ಡಿಯರ್ ಗುರು ಡಿಜಿಟಲ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಒತ್ತಿ ಹರಿಸಿ ಹಾರೈಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಡಿಯರ್ ಗುರು ಸೈನಿಂಗ್ ಆಫ್. ನಮಸ್ಕಾರ.